ನಮಸ್ತೆ ವೀಕ್ಷಕರೇ, ನ್ಯೂಸ್ ಪ್ಲಸ್ಗೆ ಸ್ವಾಗತ. ನಾನು ತೇಜಸ್ವಿನಿ. ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್. ಇಂದು ವಿನಯ್ ಅಂತ್ಯ ಸಂಸ್ಕಾರ. ಬಿಜೆಪಿ ಕಾರ್ಯಕರ್ತನ ಆತ್ಮಹತ್ಯೆ ಸುತ್ತ ಅನುಮಾನ. ಡೆತ್ ನೋಟ್ ಆಧರಿಸಿ ಪೊಲೀಸರ ತನಿಖೆ. ಅಂತ್ಯಕ್ರಿಯೆಗೂ ಮುನ್ನ ಬಿಜೆಪಿ ಪ್ರತಿಭಟನೆ. ಡಿವೈಎಸ್ಪಿ ಕಚೇರಿ ಮುಂಭಾಗ ಶವವಿಟ್ಟು ಪ್ರೊಟೆಸ್ಟ್. ಪೊನ್ನಣ್ಣ ಮಂಥರ್ ವಿರುದ್ಧ ಎಫ್ಐಆರ್ಗೆ ಆಗ್ರಹ. ಹನಿ ಟ್ರ್ಯಾಪ್ ಬಗ್ಗೆ ರಾಹುಲ್ ಗಾಂಧಿ ಗರಂ. ಬಹಿರಂಗವಾಗಿ ಮಾತನಾಡದಂತೆ ವಾರ್ನಿಂಗ್. ಆಪ್ತರಿಗೆ ಎಚ್ಚರಿಕೆ ಸಂದೇಶ ರವಾನಿಸಲಿರೋ ಸಿಎಂ ಸಿದ್ದರಾಮಯ್ಯ. ಹೈಕಮಾಂಡ್ ಮುಂದೆ ಫ್ರೀ ಹ್ಯಾಂಡ್ ದಾಳ. ಎಂಎಲ್ಸಿ ನಾಮನಿರ್ದೇಶನ ವಿಚಾರದಲ್ಲಿ ಡಿಮ್ಯಾಂಡ್. ರಾಹುಲ್ ಜೊತೆ ಸಿಎಂ ಪ್ರತ್ಯೇಕ ಚರ್ಚೆ. ಹೈಸ್ಪೀಡ್ ಡೀಸೆಲ್ ದರ ಏರಿಕೆಗೆ ಆಕ್ರೋಶ. ಮುಂದಿನ ವಾರ ಲಾರಿ ಮುಷ್ಕರಕ್ಕೆ ಪ್ಲಾನ್. ಇಂದಿನ ಸಭೆಯಲ್ಲಿ ಹೋರಾಟದ ಭವಿಷ್ಯ ನಿರ್ಧಾರ. ಬಿಜೆಪಿ ಕಾರ್ಯಕರ್ತ ವಿನಯ್ ಇದೀಗ ಸೂಸೈಡ್ ಅನ್ನ ಮಾಡಿಕೊಂಡಿದ್ದಾರೆ. ಇನ್ನು ಇವರ ಆತ್ಮಹತ್ಯೆ ಸುತ್ತ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇಂದು ಸ್ವಗ್ರಾಮ ಗೋಳಿಮಾರೂರಿನಲ್ಲಿ ಇದೀಗ ವಿನಯ್ ಅಂತ್ಯಕ್ರಿಯೆ ಕೂಡ ಇವತ್ತು ನಡೆಸಲಾಗುತ್ತೆ. ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಸುತ್ತ ಅನುಮಾನ ವ್ಯಕ್ತವಾಗ್ತಾ ಇದೆ. ಇಂದು ಸ್ವಗ್ರಾಮ ಗೋಣಿಮಾರೂರಿನಲ್ಲಿ ವಿನಯ್ ಅವರ ಅಂತ್ಯಕ್ರಿಯೆಯನ್ನ ಕೂಡ ನಡೆಸಲಾಗುತ್ತೆ. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನಲ್ಲಿರುವಂತಹ ಗೋಣಿಮಾರೂರಾಗಿದೆ. ಇಲ್ಲಿ ಅಂತ್ಯಕ್ರಿಯೆಯನ್ನ ಕೂಡ ನಡೆಸಲಾಗುತ್ತೆ. ಈಗಾಗಲೇ ಕುಶಾಲನಗರವನ್ನ ತಲುಪಿದೆ ವಿನಯ್ ಅವರ ಮೃತದೇಹ. ಇವತ್ತು ಅಂತ್ಯಕ್ರಿಯೆ ಇದೆ. ಕುಶಾಲನಗರದ ಶವಕಾರದಲ್ಲಿರುವಂತಹ ವಿನಯ್ ಅವರ ಮೃತದೇಹ. ಇನ್ನು ಮೃತದೇಹವನ್ನ ಕಂಡು ಕುಟುಂಬಸ್ಥರು ಇದೀಗ ಕಂಬನಿಯನ್ನ ಕೂಡ ಮಿಡಿದಿದ್ದಾರೆ. ವಿನಯ್ ಕುಟುಂಬಸ್ಥರು ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆಯನ್ನ ಕೂಡ ಮಾಡಿಕೊಂಡಿದ್ರು. ಅವರ ಆತ್ಮಹತ್ಯೆಯ ಸುತ್ತ ಸಾಕಷ್ಟು ಅನುಮಾನಗಳು ಕೂಡ ಇದೀಗ ವ್ಯಕ್ತವಾಗ್ತಾ ಇದೆ. ಇವತ್ತು ಸ್ವಗ್ರಾಮ ಗೋಣಿಮಾರೂರಿನಲ್ಲಿ ಅವರ ಅಂತ್ಯಕ್ರಿಯೆಯನ್ನ ಕೂಡ ನಡೆಸಲಾಗುತ್ತೆ. ಸಾಕಷ್ಟು ಅನುಮಾನಗಳು ಕೂಡ ಇದೀಗ ವ್ಯಕ್ತವಾಗ್ತಾ ಇದೆ. ಯಾವ ವಿಚಾರಕ್ಕೆ ಇವರು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು, ನಿಜಕ್ಕೂ ಅವರೇ ಡೆತ್ ನೋಟ್ ಅನ್ನ ಬರೆದಿಟ್ರಾ ಎನ್ನುವ ಪ್ರಶ್ನೆಗಳು ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನಾಯಕರು ನಿನ್ನೆಯಷ್ಟೇ ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ಆದಷ್ಟು ಬೇಗ ಈ ಆತ್ಮಹತ್ಯೆಯನ್ನ ಯಾಕೆ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು ಎಂದು ಒತ್ತಾಯವನ್ನ ಕೂಡ ಮಾಡಿಕೊಂಡಿದ್ರು. ಇನ್ನು ಏನು ಸಿಎಂ ಆಪ್ತ ಸಲಹೆಗಾರರಾಗಿರುವಂತಹ ಪೊನ್ನಣ್ಣ ಅವರ ಒಂದು ಫೋಟೋವನ್ನ ಬಳಸಿ ಅಪಹಾಸ್ಯವನ್ನ ಮಾಡಿ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಅನ್ನ ಮಾಡಿಕೊಳ್ಳಲಾಗಿತ್ತು. ಇನ್ನು ಆ ವಾಟ್ಸಪ್ ಗ್ರೂಪ್ ಅಡ್ಮಿನ್ ವಿನಯ್ ಆಗಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿತ್ತು. ಎಫ್ಐಆರ್ ದಾಖಲಾದ ಬಳಿಕ ಅವರನ್ನ ಅರೆಸ್ಟ್ ಅನ್ನ ಕೂಡ ಮಾಡಲಾಗಿತ್ತು. ಅರೆಸ್ಟ್ ಆದ ಬಳಿಕ ಅದಕ್ಕೆ ಮನನೊಂದು ಈತ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇತ್ತು. ಎನ್ನುವ ಮಾಹಿತಿಗಳು ಕೂಡ ಹರಿದಾಡ್ತಾ ಇತ್ತು. ನಿಜವಾಗ್ಲೂ ಕೂಡ ಅವರು ಅದೇ ವಿಚಾರಕ್ಕೆ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರಾ, ಇಲ್ಲ ಬೇರೆ ಯಾರಾದ್ರೂ ಅವರಿಗೆ ಒತ್ತಡ ಹಾಕ್ತಾ ಇದ್ರಾ, ಬೆದರಿಕೆಯನ್ನ ಹಾಕ್ತಾ ಇದ್ರಾ ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಜೊತೆಗೆ ವಿನಯ್ ಅವರಿಗೆ ಮದುವೆ ಕೂಡ ಆಗಿತ್ತು, ಒಂದು ಮಗು ಕೂಡ ಇತ್ತು. ಇಂತಹ ಸಂದರ್ಭದಲ್ಲಿ ಅವರು ಯಾಕೆ ಆತ್ಮಹತ್ಯೆಯನ್ನ ಮಾಡ್ಕೊಡ್ತಿದ್ರು? ಈ ವಿಚಾರಕ್ಕೆ ಏನು ಎಫ್ಐಆರ್ ದಾಖಲಾದ ನಂತರ ಅವರನ್ನ ಅರೆಸ್ಟ್ ಮಾಡಲಾಗಿತ್ತಲ್ಲ, ಅದೇ ವಿಚಾರವನ್ನ ಇಟ್ಕೊಂಡು ಏನಾದ್ರೂ ಇವರು ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರಾ, ಇಲ್ಲ ಬೇರೆ ಯಾರಾದ್ರೂ ರಾಜಕೀಯ ನಾಯಕರು ಇವರಿಗೆ ಬೆದರಿಕೆಯನ್ನ ಹಾಕ್ತಾ ಇದ್ರಾ, ಅದರಿಂದ ಇವರೇನಾದ್ರೂ ಸೂಸೈಡ್ ಮಾಡ್ಕೊಂಡ್ರಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಇಂದು ವಿನಯ್ ನಿವಾಸಕ್ಕೆ ಬಿವೈ ವಿಜಯೇಂದ್ರ ಅವರು ಭೇಟಿಯನ್ನ ನೀಡ್ತಾರೆ. ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ ಅವರು. ವಿನಯ್ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ ಬಿವೈ ವಿಜಯೇಂದ್ರ ಅವರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಅಂತ್ಯ ಸಂಸ್ಕಾರಕ್ಕೂ ಮೊದಲು ಪ್ರತಿಭಟನೆಗೆ ಬಿಜೆಪಿ ಈಗಾಗಲೇ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದೆ. ಕುಶಾಲನಗರದ ಡಿವೈಎಸ್ಪಿ ಕಚೇರಿ ಮುಂಭಾಗ ಶವವಿಟ್ಟು ಪ್ರೊಟೆಸ್ಟ್ ಮಾಡಲು ತಯಾರಿಯನ್ನ ಕೂಡ ನಡೆಸಿದ್ದಾರೆ. ಇಂದು ವಿನಯ್ ನಿವಾಸಕ್ಕೆ ಬಿವೈ ವಿಜಯೇಂದ್ರ ಅವರು ಭೇಟಿಯನ್ನ ನೀಡಲಿದ್ದಾರೆ. ಭೇಟಿಯನ್ನ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಕೂಡ ಹೇಳಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ ಅವರು. ವಿನಯ್ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ ಬಿವೈ ವಿಜಯೇಂದ್ರ ಅವರು. ನಂತರ ಅದಕ್ಕೂ ಮುನ್ನ, ಅಂತ್ಯ ಸಂಸ್ಕಾರಕ್ಕೂ ಮುನ್ನ ಮೊದಲು ಪ್ರತಿಭಟನೆಗೆ ಇದೀಗ ಬಿಜೆಪಿ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದೆ. ಕುಶಾಲನಗರದ ಡಿವೈಎಸ್ಪಿ ಕಚೇರಿ ಮುಂಭಾಗ ಶವವಿಟ್ಟು ಇವತ್ತು ಪ್ರೊಟೆಸ್ಟ್ ಅನ್ನ ಕೂಡ ನಡೆಸಲಾಗುತ್ತೆ. ಪ್ರೊಟೆಸ್ಟ್ ನಲ್ಲಿ ಸಾಕಷ್ಟು ನಾಯಕರು ಭಾಗಿಯಾಗಲಿದ್ದಾರೆ. ಇನ್ನು ಏನು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ಸಾಕಷ್ಟು ನಾಯಕರು ಈ ವಿಚಾರವಾಗಿ ಸಾಕಷ್ಟು ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ಏನು ಸಿಎಂ ಸಲಹೆಗಾರರಾಗಿರುವಂತಹ ಪೊನ್ನಣ್ಣ ವಿರುದ್ಧವೂ ಕೂಡ ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ಆದಷ್ಟು ಬೇಗ ಅವರನ್ನ ಬಂಧಿಸಬೇಕು ಎಂದು ಒತ್ತಾಯವನ್ನ ಕೂಡ ಮಾಡಿದ್ರು.
ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ವಿನಯ್ ಸಹೋದರ ಇದ್ರು ಅವರು ಕೂಡ ಈಗಾಗಲೇ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಪೊನ್ನಣ್ಣ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟು ಆದಷ್ಟು ಬೇಗ ಈ ವಿಚಾರವನ್ನ ಸಿಬಿಐಗೆ ವಹಿಸಬೇಕು, ಸಿಬಿಐ ತನಿಖೆಯನ್ನ ನಡೆಸಬೇಕು ಎಂದು ಒತ್ತಾಯವನ್ನ ಕೂಡ ಮಾಡಿದ್ರು. ಇವತ್ತು BY ವಿಜಯೇಂದ್ರ ಅವರು ಅವರ ಕುಟುಂಬಸ್ಥರನ್ನ ಭೇಟಿಯನ್ನ ಮಾಡಲಿದ್ದಾರೆ. ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನವನ್ನ ಕೂಡ ನೀಡಲಿದ್ದಾರೆ. ಇವತ್ತು ಅದಕ್ಕೂ ಮುನ್ನ ಅಂತ್ಯ ಸಂಸ್ಕಾರ ಆಗುತ್ತೆ. ಇವತ್ತು ಅದಕ್ಕೂ ಮುನ್ನ ಪ್ರೊಟೆಸ್ಟ್ ಅನ್ನ ಕೂಡ ಮಾಡಲಿದ್ದಾರೆ. ಶಾಸಕ ಪೊನ್ನಣ್ಣ ಮಂತರ್ ವಿರುದ್ಧ FIR ಅನ್ನ ದಾಖಲಿಸಲು ಆಗ್ರಹಿಸಲಿದ್ದಾರೆ. ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೂಡ ಇವತ್ತು ಭಾಗಿಯಾಗ್ತಾರೆ. ವಿಪಕ್ಷ ನಾಯಕ R ಅಶೋಕ್, ಬಿಜೆಪಿ ಸಂಸದ ಯದುವೀರ್ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಪ್ರತಿಭಟನೆಯಲ್ಲಿ ರಾಜ್ಯ ಬಿಜೆಪಿ ಹಲವು ನಾಯಕರು ಇವತ್ತು ಭಾಗಿಯಾಗೋ ಸಾಧ್ಯತೆ ಇದೆ. ಪ್ರತಿಭಟನೆ ಹಿನ್ನೆಲೆ ಕುಶಾಲನಗರದಲ್ಲಿ ಇದೀಗ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ. ಶಾಸಕ ಪೊನ್ನಣ್ಣ ಮಂತರ್ಗೌಡ ವಿರುದ್ಧ FIR ದಾಖಲಿಸಲು ಆಗ್ರಹಿಸಲಾಗುತ್ತೆ. ಇವತ್ತು ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೂಡ ಭಾಗಿಯಾಗ್ತಾರೆ. ಸಾಕಷ್ಟು ನಾಯಕರು ಭಾಗಿಯಾಗ್ತಾರೆ. ವಿಪಕ್ಷ ನಾಯಕ R ಅಶೋಕ್, ಬಿಜೆಪಿ ಸಂಸದ ಯದುವೀರ್ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಪ್ರತಿಭಟನೆಯಲ್ಲಿ ರಾಜ್ಯ ಬಿಜೆಪಿಯ ಹಲವು ನಾಯಕರು ಭಾಗಿಯಾಗೋ ಸಾಧ್ಯತೆ ಇದೆ. ಇನ್ನು ಪ್ರತಿಭಟನೆ ಹಿನ್ನೆಲೆ ಕುಶಾಲನಗರದಲ್ಲಿ ಹೆಚ್ಚುವರಿ ಭದ್ರತೆಯನ್ನ ಕೂಡ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇವತ್ತು ಅವರ ಊರಿನಲ್ಲಿ ಕುಶಾಲನಗರದಲ್ಲಿ ಅವರ ಅಂತ್ಯಕ್ರಿಯೆಯನ್ನ ಕೂಡ ನಡೆಸಲಾಗುತ್ತೆ. ಅಂತ್ಯಕ್ರಿಯೆ ಸಂದರ್ಭದಲ್ಲಿ BY ವಿಜಯೇಂದ್ರ ಅವರು ಕೂಡ ಭಾಗಿಯಾಗಲಿದ್ದಾರೆ. ಅದಕ್ಕೂ ಮುನ್ನ DYSP ಕಚೇರಿ ಮುಂಭಾಗ ಏನು ವಿನಯ್ ಅವರ ಮೃತದೇಹವನ್ನ ಇಟ್ಟು ಅಂದ್ರೆ ಶವವನ್ನ ಇಟ್ಟು ಪ್ರೊಟೆಸ್ಟ್ ಅನ್ನ ಕೂಡ ಮಾಡಲಾಗುತ್ತೆ. ಪ್ರೊಟೆಸ್ಟ್ಗೆ ಈಗಾಗಲೇ ಬಿಜೆಪಿ ನಾಯಕರು ಎಲ್ಲಾ ರೀತಿಯ ತಯಾರಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಜೊತೆಗೆ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಸಾಕಷ್ಟು ಪೊಲೀಸರನ್ನ ಅಲ್ಲಿ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ. ಈ ಪ್ರತಿಭಟನೆಯಲ್ಲಿ ಸಾಕಷ್ಟು ನಾಯಕರು ಭಾಗಿಯಾಗಲಿದ್ದಾರೆ. ಪೊನ್ನಣ್ಣ ಅವರನ್ನ ಅರೆಸ್ಟ್ ಮಾಡಲೇಬೇಕು, ಅವರ ವಿರುದ್ಧ FIR ಅನ್ನ ದಾಖಲಿಸಲೇಬೇಕು, ಆದಷ್ಟು ಬೇಗ ಕ್ರಮವನ್ನ ಕೈಗೊಳ್ಳಲೇಬೇಕು ಎಂದು ಬಿಜೆಪಿ ನಾಯಕರು ಇವತ್ತು ಆಗ್ರಹಿಸಲಿದ್ದಾರೆ, ಒತ್ತಾಯವನ್ನ ಕೂಡ ಮಾಡಲಿದ್ದಾರೆ. ಜೊತೆಗೆ ಅವರಿಗೆ ಆದಷ್ಟು ಬೇಗ ನ್ಯಾಯವನ್ನ ಕೊಡಲೇಬೇಕು. ಏನು ಬಿಜೆಪಿ ಕಾರ್ಯಕರ್ತರಾಗಿರುವಂತಹ ವಿನಯ್ ಅವರ ಸಾವಿಗೆ ಆದಷ್ಟು ಬೇಗ ನ್ಯಾಯವನ್ನ ಕೊಡಿಸಲೇಬೇಕು ಎಂದು ಇವತ್ತು ಪ್ರೊಟೆಸ್ಟ್ ಅನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ. ಪ್ರೊಟೆಸ್ಟ್ ನಲ್ಲಿ ಸಾಕಷ್ಟು ಬಿಜೆಪಿ ನಾಯಕರು ಭಾಗಿಯಾಗೋ ಸಾಧ್ಯತೆ ಕೂಡ ಇದೆ. ಇನ್ನು ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೂಡ ಭಾಗಿಯಾಗ್ತಾರೆ. ವಿಪಕ್ಷ ನಾಯಕ R ಅಶೋಕ್ ಕೂಡ ಭಾಗಿಯಾಗ್ತಾರೆ. ಬಿಜೆಪಿ ಸಂಸದ ಯದುವೀರ್ ಕೂಡ ಭಾಗಿಯಾಗ್ತಾರೆ. ಪ್ರತಿಭಟನೆಯಲ್ಲಿ ರಾಜ್ಯ ಬಿಜೆಪಿಯ ಹಲವು ನಾಯಕರು ಇವತ್ತು ಭಾಗಿಯಾಗೋ ಸಾಧ್ಯತೆ ಇದೆ. ಆದಷ್ಟು ಬೇಗ ಇವರ ಸಾವಿಗೆ ನ್ಯಾಯವನ್ನ ಕೊಡಬೇಕು. ಯಾರೇ ಅಪರಾಧಿಗಳು ಇದ್ರು, ಅವರು ಯಾವ ವಿಚಾರಕ್ಕೆ ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾರೆ ಅದನ್ನ ಫಸ್ಟ್ ಪತ್ತೆ ಹಚ್ಚಬೇಕು. ಅದಾದ ಬಳಿಕ ಯಾರು ಅಪರಾಧಿಗಳಿದ್ದಾರೆ ಅವರಿಗೆ ಆದಷ್ಟು ಬೇಗ ಶಿಕ್ಷೆಯನ್ನ ಕೊಡಲೇಬೇಕು, ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಲೇಬೇಕು ಎಂದು ಒತ್ತಾಯವನ್ನ ಕೂಡ ಮಾಡಲಿದ್ದಾರೆ. ಇನ್ನು ಪ್ರೊಟೆಸ್ಟ್ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಪೊಲೀಸರನ್ನ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸಾಕಷ್ಟು ಪೊಲೀಸರನ್ನ ಈಗಾಗಲೇ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ. ತನಿಖೆಯಲ್ಲಿ ಬಯಲಾಗುತ್ತಾ ವಿನಯ್ ಸಾವಿನ ರಹಸ್ಯ ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಪ್ರಕರಣ ಸಂಬಂಧ ಹೆಣ್ಣೂರು ಪೊಲೀಸರಿಂದ ಈಗಾಗಲೇ ತನಿಖೆಯನ್ನ ಕೂಡ ಶುರು ಮಾಡಿದ್ದಾರೆ. ವಿನಯ್ ಮೊಬೈಲ್ ರಿಟ್ರೀವ್ಗೆ ಕಳುಹಿಸಿದ್ದಾರೆ ಪೊಲೀಸರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇನ್ನು ವಿನಯ್ ಬರೆದಿದ್ದ ಡೆತ್ ನೋಟ್ ಅನ್ನ ಕೂಡ FSLಗೆ ಈಗಾಗಲೇ ರವಾನೆಯನ್ನ ಕೂಡ ಮಾಡಲಾಗಿದೆ. ವಾಟ್ಸ್ಆಪ್ ಗ್ರೂಪ್ನಲ್ಲಿ ನಡೆದ ಚರ್ಚೆಗಳ ಬಗ್ಗೆ ಪರಿಶೀಲನೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಮೊಬೈಲ್ ರಿಟ್ರೀವ್ ಅನ್ನ ಮಾಡಿ ಪರಿಶೀಲನೆಯನ್ನ ನಡೆಸಲಿದ್ದಾರೆ ಪೊಲೀಸರು ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ತನಿಖೆಯಲ್ಲಿ ಬಯಲಾಗುತ್ತಾ ವಿನಯ್ ಸಾವಿನ ರಹಸ್ಯ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಪ್ರಕರಣ ಸಂಬಂಧ ಹೆಣ್ಣೂರು ಪೊಲೀಸರಿಂದ ಈಗಾಗಲೇ ತನಿಖೆಯನ್ನ ಕೂಡ ಶುರು ಮಾಡಿಕೊಂಡಿದ್ದಾರೆ. ಯಾವ ವಿಚಾರಕ್ಕೆ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ವಿನಯ್ ಮೊಬೈಲ್ ಅನ್ನ ರಿಟ್ರೀವ್ಗೆ ಕಳುಹಿಸಿದ್ದಾರೆ ಪೊಲೀಸರು. ವಿನಯ್ ಬರೆದಿದ್ದ ಡೆತ್ ನೋಟ್ ಅನ್ನ FSLಗೆ ಈಗಾಗಲೇ ರವಾನೆಯನ್ನ ಕೂಡ ಮಾಡಲಾಗಿದೆ. ಇನ್ನು ವಾಟ್ಸ್ಆಪ್ ಗ್ರೂಪ್ನಲ್ಲಿ ನಡೆದ ಚರ್ಚೆಗಳ ಬಗ್ಗೆ ಪರಿಶೀಲನೆಯನ್ನ ಕೂಡ ನಡೆಸ್ತಾರೆ ಪೊಲೀಸರು. ಮೊಬೈಲ್ ರಿಟ್ರೀವ್ ಅನ್ನ ಮಾಡಿ ಪರಿಶೀಲನೆಯನ್ನ ನಡೆಸಲಿದ್ದಾರೆ ಪೊಲೀಸರು ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ತನಿಖೆಯಲ್ಲಿ ಬಯಲಾಗುತ್ತಾ ವಿನಯ್ ಸಾವಿನ ರಹಸ್ಯ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಆರಂಭವನ್ನ ಕೂಡ ಮಾಡಿದ್ದಾರೆ. ಯಾವ ವಿಚಾರಕ್ಕೆ ಇವರು ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾರೆ, ಡೆತ್ ನೋಟ್ ಅನ್ನ ನಿಜಕ್ಕೂ ಕೂಡ ಇವರೇ ಬರೆದ್ರಾ, ಡೆತ್ ನೋಟ್ ನಲ್ಲಿ ಯಾವೆಲ್ಲ ವಿಚಾರವನ್ನ ಈಗಾಗಲೇ ಪ್ರಸ್ತಾಪವನ್ನ ಮಾಡಲಾಗಿದೆ. ಇನ್ನು ಇದರಲ್ಲಿ ಇಬ್ಬರ ಹೆಸರನ್ನ ಕೂಡ ಈಗಾಗಲೇ ಕೆಲವು ಪ್ರಭಾವಿ ನಾಯಕರ ಹೆಸರನ್ನ ಕೂಡ ಈಗಾಗಲೇ ಉಲ್ಲೇಖವನ್ನ ಕೂಡ ಮಾಡಿದ್ದಾರೆ ವಿನಯ್ ಅವರು ಡೆತ್ ನೋಟ್ ನಲ್ಲಿ. ಆ ಡೆತ್ ನೋಟ್ ಅನ್ನ ಕೂಡ ಈಗಾಗಲೇ FSLಗೆ ರವಾನೆಯನ್ನ ಕೂಡ ಮಾಡಲಾಗಿದೆ. ಇನ್ನು ಆರೋಪಿ
ತನ್ನೀರ ಮೈನಾಗೆ ನೋಟಿಸ್ ನೀಡಲು ಪೊಲೀಸರು ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಆತ್ಮಹತ್ಯೆಗೆ ತನ್ನೀರ ಮೈನಾ ನೇರ ಹೊಣೆ ಎಂದು ಡೆತ್ ನೋಟ್ನಲ್ಲಿ ಈಗಾಗಲೇ ಉಲ್ಲೇಖ ಮಾಡಲಾಗಿದೆ. ವಿನಯ್ ಆರೋಪದ ಸಂಬಂಧ ನೋಟಿಸ್ ಅನ್ನ ನೀಡಿ ವಿಚಾರಣೆಯನ್ನ ಕೂಡ ನಡೆಸಲಾಗುತ್ತೆ. ಇನ್ನು ನೋಟಿಸ್ ಅನ್ನ ನೀಡಿ ವಿಚಾರಣೆಯನ್ನ ನಡೆಸಲಿದ್ದಾರೆ ಹೆಣ್ಣೂರು ಪೊಲೀಸ್ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಆರೋಪಿ ತನ್ನೀರ ಮೈನಗೆ ನೋಟಿಸ್ ಅನ್ನ ನೀಡಲು ಪೊಲೀಸರು ಈಗಾಗಲೇ ಸಿದ್ಧತೆಯನ್ನ ಕೂಡ ನಡೆಸಿದ್ದಾರೆ. ಆತ್ಮಹತ್ಯೆಗೆ ತನ್ನೀರ ಮೈನಾ ನೇರ ಹೊಣೆ ಎಂದು ಡೆತ್ ನೋಟ್ನಲ್ಲಿ ವಿನಯ್ ಇದೀಗ ಉಲ್ಲೇಖವನ್ನ ಕೂಡ ಮಾಡಿದ್ರು. ವಿನಯ್ ಆರೋಪದ ಸಂಬಂಧ ನೋಟಿಸ್ ಅನ್ನ ನೀಡಿ ವಿಚಾರಣೆಯನ್ನ ಕೂಡ ಪೊಲೀಸರು ನಡೆಸಲಿದ್ದಾರೆ. ನೋಟಿಸ್ ಅನ್ನ ನೀಡಿ ವಿಚಾರಣೆಯನ್ನ ನಡೆಸಲಿದ್ದಾರೆ ಹೆಣ್ಣೂರು ಪೊಲೀಸರು ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಆರೋಪಿ ತನ್ನೀರ ಮೈನಾಗೆ ನೋಟಿಸ್ ನೀಡಲು ಪೊಲೀಸರು ಕೂಡ ಈಗಾಗಲೇ ಸಿದ್ಧತೆಯನ್ನ ಕೂಡ ನಡೆಸಿದ್ದಾರೆ. ಏನು ವಿನಯ್ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು, ಅಂತಹ ಸಂದರ್ಭದಲ್ಲಿ ಒಂದು ಡೆತ್ ನೋಟ್ ಅನ್ನ ಕೂಡ ಬರೆದಿದ್ರು. ಏನು FIR ದಾಖಲಾಗಿತ್ತು ವಿನಯ್ ವಿರುದ್ಧ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಡೆತ್ ನೋಟ್ ಅನ್ನ ಬರೆದು ವಿನಯ್ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಅದಾದ ಬಳಿಕ ಇವರು ಡೆತ್ ನೋಟ್ ಅನ್ನ ಬರೆದು ಇಲ್ಲಿ ಏನು ತನ್ನೀರ ಇದ್ರು ಅವರ ಹೆಸರನ್ನ ಕೂಡ ಉಲ್ಲೇಖವನ್ನ ಮಾಡಿದ್ರು. ಅವರಿಗೂ ಕೂಡ ನೋಟಿಸ್ ಅನ್ನ ನೀಡುವ ಸಾಧ್ಯತೆ ಇದೆ. ನೋಟಿಸ್ ನೀಡಲು ಪೊಲೀಸರು ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಅವರಿಗೆ ನೋಟಿಸ್ ಅನ್ನ ನೀಡಿ ವಿಚಾರಣೆಯನ್ನ ಕೂಡ ನಡೆಸಲಿದ್ದಾರೆ ಪೊಲೀಸರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಪೊಲೀಸರು ಕೂಡ ಅವರ ಮೊಬೈಲ್ ಅನ್ನ ರೀಟ್ರೀವ್ಗೆ ಕೂಡ ಕಳಿಸಿದ್ದಾರೆ. ಏನು ಒಂದು ಸಿಎಂ ಸಲಹೆಗಾರರಾಗಿರುವಂತಹ ಆಪ್ತ ಸಲಹೆಗಾರರಾಗಿರುವಂತಹ ಪೊನ್ನಣ್ಣ ಅವರ ಫೋಟೋವನ್ನ ಬಳಸಿ ಅಪಹಾಸ್ಯವನ್ನ ಮಾಡಲಾಗಿತ್ತು. ಆ ಎಲ್ಲಾ ವಿಚಾರವನ್ನ ಇದೀಗ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶರತ್. ಶರತ್, ಇದೀಗ ಬಿಜೆಪಿ ಕಾರ್ಯಕರ್ತ ವಿನಯ್ ಏನು ಸೂಸೈಡ್ ಅನ್ನ ಮಾಡ್ಕೊಂಡಿದ್ರು, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಇದರ ಬೆನ್ನಲ್ಲೇ ಇದೀಗ ಪೊಲೀಸರು ವಿನಯ್ ಮೊಬೈಲ್ ಅನ್ನ ರಿಟ್ರೀವ್ಗೆ ಕಳಿಸಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ತನ್ನೀರ್ ಅವರಿಗೆ ಒಂದು ನೋಟಿಸ್ ಅನ್ನ ಕಳುಹಿಸಿ ವಿಚಾರಣೆಯನ್ನ ಕೂಡ ನಡೆಸಲು ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ಸದ್ಯದಲ್ಲಿ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಣ್ಣ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ಬೆಳವಣಿಗೆ ಕೂಡ ಆಗ್ತಾ ಇದೆ. ಅದನ್ನೇ ಅವರ ತಮ್ಮ ಸಹೋದರರಾಗಿರುವಂತಹ ಜೀವನ ಹೆಣ್ಣೂರು ಪೊಲೀಸರಿಗೆ ಒಂದು ದೂರನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಅದರ ಆಧಾರದ ಮೇಲೆ FIR ಅನ್ನು ಕೂಡ ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನು ನಡೆಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಇನ್ನು ಅದರಲ್ಲಿ ಒಂದು ಹೆಸರನ್ನ ಮಾತ್ರ ತೆಗೆದುಕೊಂಡಿದ್ದಾರೆ. ನೀರಿನಲ್ಲಿ ಉಲ್ಲೇಖವನ್ನು ಮಾಡಿರುವಂತಹ ಇನ್ನೊಬ್ಬರು ಸಹ ಇತರ ಹೆಸರನ್ನ ತೆಗೆದುಕೊಂಡಿದ್ದಾರೆ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸುವುದಕ್ಕೆ ಮುಂದಾಗಿರುವಂತಹ ಪೊಲೀಸರು ಸಂಪೂರ್ಣವಾಗಿ ವಿನಯ್ ಬರೆದಿರುವಂತಹ ಡೆತ್ ನೋಟ್ ಇದೆ, ಅದರ ಪರಿಶೀಲನೆ ಕೂಡ ಮುಂದಾಗಿರುವಂತದ್ದು. ಅದನ್ನು ಕೂಡ SSL ಕಳಿಸಿ ಜೊತೆಗೆ ಮೊಬೈಲ್ ಕೂಡ ರಿಟ್ರೀವ್ ಅನ್ನ ಮಾಡಿಕೊಂಡು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಸಂಭಾಷಣೆಗಳು ನಡೆಸಿದ್ದಾರೆ ವಾಟ್ಸ್ಆಪ್ ಎನ್ನುವಂತ ಒಂದು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಹಿಂದೆ ಮಡಿಕೇರಿ ಠಾಣೆಯಲ್ಲಿ ದಾಖಲಾದಂತಹ FIR ಕುರಿತಾಗೂ ಕೂಡ ವಿಚಾರಣೆಯನ್ನ ಮಾಡ್ತಾ ಇರುವಂತಹ ಪೊಲೀಸರು ಅಲ್ಲಿ ಕೂಡ FIR ಅನ್ನ ಕಾಪಿಯನ್ನ ತರಿಸಿಕೊಂಡು ಅದನ್ನು ಕೂಡ ವಿಚಾರಣೆ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ತನ್ನೀರ ಮೈನಿಗೂ ಕೂಡ ಒಂದಿಷ್ಟು ನೋಟಿಸ್ ಅನ್ನ ನೀಡಿ ಅದನ್ನು ಕೂಡ ಹೇಳಿಕೆಯನ್ನ ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಪ್ರಮುಖ ಆರೋಪಿ ಎನ್ನುವಂತ ನಿಟ್ಟಿನಲ್ಲಿ ವಿನಯ್ ತನ್ನ ಡೆತ್ ನೋಟ್ ನಲ್ಲಿ ಉಲ್ಲೇಖವನ್ನ ಮಾಡಿರುವಂತಹ ಕಾರಣಕ್ಕೋಸ್ಕರ ಸಂಪೂರ್ಣವಾಗಿ ನನ್ನ ಸಾವಿಗೆ ಇತನೇ ಕಾರಣ ಹೇಳಿರುವಂತಹ ಕಾರಣ ಅದರಿಗೂ ಕೂಡ ನೋಟಿಸ್ ಅನ್ನ ನೀಡಿ ನಂತರ ವಿಚಾರಣೆಗೆ ಒಳಪಡಿಸಿ ತದನಂತರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನ ಮಾಡಬೇಕು ಅನ್ನೋ ವಿಚಾರವಾಗಿ ಸಂಪೂರ್ಣವಾಗಿ ಪೊಲೀಸರು ಕ್ರಮವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಶರತ್, ಇದೀಗ ಬರೀ ತನ್ನೀರ್ಗೆ ಮಾತ್ರ ನೋಟಿಸ್ ಕೊಡ್ತಾರೆ, ಇಲ್ಲ ಬೇರೆ ಇನ್ನೂ ಯಾರಿಗಾದ್ರೂ ನೋಟಿಸ್ ಕೊಡೋ ಸಾಧ್ಯತೆ ಇದೆಯಾ? ತೇಜಸ್ವಿನಿ ಸದ್ಯಕ್ಕೆ FIR ನಲ್ಲಿ ಉಲ್ಲೇಖ ಆಗಿರುವಂತದ್ದು ತನ್ನೀರ್ ಮೈನಾ ಹೆಸರು ಮಾತ್ರ. ಆ ಕಾರಣಕ್ಕೋಸ್ಕರ ಸದ್ಯಕ್ಕೆ ತನ್ನೀರ್ ಮೈನಾಗೆ ನೋಟಿಸ್ ಅನ್ನು ನೀಡಿ ವಿಚಾರಣೆಯನ್ನ ಮಾಡಲಾಗಿದೆ. ಆತನ ವಿಚಾರಣೆಯ ನಂತರ ಯಾರ್ಯಾರ ಹೆಸರು ಹೊರಗೆ ಬರ್ಬೋದು ಅಥವಾ ವಿಚಾರಣೆಯ ವೇಳೆಯಲ್ಲಿ ಯಾರ್ಯಾರ ಹೆಸರನ್ನ ಬಿಟ್ಕೊಡ್ಬೋದು ಎನ್ನುವುದರ ಆಧಾರದ ಮೇಲೆ ಜೊತೆಗೆ ಈಗಾಗಲೇ ಮೊಬೈಲ್ ಹಾಗೆ ಡೆತ್ ನೋಟ್ ಅನ್ನ SSL ಕಳಿಸಿ ಅದರ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದರಲ್ಲಿ ಯಾರ್ದಾರು ಹೆಸರು ಕೇಳಿ ಬಂದ್ರೆ ಜೊತೆಗೆ ಅದರಲ್ಲೂ ಪ್ರಮುಖವಾಗಿ ತನ್ನೀರ್ ಮೈನಾ ವಿಚಾರಣೆ ವೇಳೆಯಲ್ಲಿ ಇನ್ಯಾರಾದ್ರೂ ಆರೋಪಿಗಳ ಸಿಕ್ಕಿದ್ರೆ ಅವರಿಗೆ ನೋಟಿಸ್ ಅನ್ನು ಕೊಡುವಂತಹ ಸಾಧ್ಯತೆ ಇರುವಂತದ್ದು. ಧನ್ಯವಾದ ಶರತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೀವು ಕೂಡ ಇದೀಗ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಏನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಈತನೇ ಪೊನ್ನಣ್ಣ ಅವರ ಆಪ್ತ ತನ್ನೀರ್ ಮೈನಾ. ಇವರಿಗೆ ಇದೀಗ ನೋಟಿಸ್ ಕೊಡುವ ಸಾಧ್ಯತೆ ಕೂಡ ಇದೆ.
ಕಲಬುರಗಿಯಲ್ಲಿ ಭೀಕರ ರಸ್ತೆ ಅಪಘಾತಕ್ಕೆ 5 ಬಲಿಯಾಗಿದ್ದಾರೆ. ದರ್ಗಾಕ್ಕೆ ಆಗಮಿಸ್ತಾ ಇದ್ದ ಭಕ್ತರು ಇದೀಗ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಬಾಗಲಕೋಟೆಯಿಂದ ಕಲಬುರಗಿ ದರ್ಗಾಕ್ಕೆ ಆಗಮಿಸ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಈ ಅಪಘಾತವಾಗಿದೆ. ಕಲಬುರಗಿಯಲ್ಲಿ ಭೀಕರ ರಸ್ತೆ ಅಪಘಾತಕ್ಕೆ 5 ಬಲಿಯಾಗಿದ್ದಾರೆ. ದರ್ಗಾಕ್ಕೆ ಆಗಮಿಸ್ತಾ ಇದ್ದ ಭಕ್ತರು ಇದೀಗ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಬಾಗಲಕೋಟೆಯಿಂದ ಕಲಬುರಗಿ ದರ್ಗಾಕ್ಕೆ ಆಗಮಿಸ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿದೆ. ಖ್ವಾಜಾ ಬಂದೆ ನವಾಜ್ ದರ್ಗಾಕ್ಕೆ ಆಗಮಿಸ್ತಾ ಇದ್ರು ಭಕ್ತರು. ಜೇವರ್ಗಿಯ ನೆಲೋಗಿ ಕ್ರಾಸ್ ಬಳಿ ಡೆಡ್ಲಿ ಆಕ್ಸಿಡೆಂಟ್ ಆಗಿದೆ. ಈ ಆಕ್ಸಿಡೆಂಟ್ ಅಲ್ಲಿ 5 ಸಾವನ್ನಪ್ಪಿದ್ದಾರೆ. ಸ್ಥಳದಲ್ಲಿ ಜೇವರ್ಗಿ ನೆಲೋಗಿ ಪೊಲೀಸರು ಇದೀಗ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಭೀಕರ ರಸ್ತೆ ಅಪಘಾತ ಆಗಿದೆ. ಅಂತಹ ಸಂದರ್ಭದಲ್ಲಿ 5 ಸಾವನ್ನಪ್ಪಿದ್ದಾರೆ. ದರ್ಗಾಕ್ಕೆ ಆಗಮಿಸ್ತಾ ಇದ್ರು ಭಕ್ತರು, ಆಗ ಆಕ್ಸಿಡೆಂಟ್ ಆಗಿ ಇದೀಗ ಸಾವನ್ನಪ್ಪಿರುವಂತದ್ದು. ಇನ್ನು ಬಾಗಲಕೋಟೆಯಿಂದ ಕಲಬುರಗಿ ದರ್ಗಾಕ್ಕೆ ಆಗಮಿಸ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿದೆ. ದರ್ಗಾಕ್ಕೆ ಆಗಮಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಆಕ್ಸಿಡೆಂಟ್ ಆಗಿರುವಂಥದ್ದು ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಅಲ್ಲಿಗೆ ಪೊಲೀಸರು ಕೂಡ ಆಗಮಿಸಿ ಇದೀಗ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ದರ್ಗಾಕ್ಕೆ ಆಗಮಿಸ್ತಾ ಇದ್ರು. ಬಾಗಲಕೋಟೆಯಿಂದ ಕಲಬುರಗಿ ದರ್ಗಾಕ್ಕೆ ಆಗಮಿಸ್ತಾ ಇದ್ರು. ಆಗ ಡೆಡ್ಲಿ ಆಕ್ಸಿಡೆಂಟ್ ಆಗಿದೆ. ಖ್ವಾಜಾ ಬಂದೆ ನವಾಜ್ ದರ್ಗಾಕ್ಕೆ ಭಕ್ತರು ಆಗಮಿಸ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿ 5 ಸಾವನ್ನಪ್ಪಿದ್ದಾರೆ. ನಿಂತ ಲಾರಿಗೆ ಹಿಂದಿನಿಂದ ಮಿನಿ ಬಸ್ ಡಿಕ್ಕಿಯನ್ನ ಹೊಡೆದಿದೆ. ಇನ್ನು 15ಕ್ಕೂ ಹೆಚ್ಚು ಜನರು ಪ್ರಯಾಣಿಕರಿದ್ದಂತಹ ಮಿನಿ ಬಸ್ ಆಗಿದೆ. ಪಂಕ್ಚರ್ ಆಗಿ ರಸ್ತೆಯಲ್ಲಿ ನಿಂತಿದ್ದ ಲಾರಿಗೆ ಪಂಕ್ಚರ್ ಆಗಿ ರಸ್ತೆಯಲ್ಲಿ ನಿಂತಿತ್ತು ಲಾರಿ. 4 ಸ್ಥಳದಲ್ಲೇ ಇದೀಗ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಯಲ್ಲಿ ಓರ್ವ ಬಲಿಯಾಗಿದ್ದಾರೆ. ಗಾಯಾಳುಗಳಿಗೆ ಕಲಬುರಗಿ ಜೇವರ್ಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ನಿಂತ ಲಾರಿಗೆ ಹಿಂದಿನಿಂದ ಮಿನಿ ಬಸ್ ಬಂದು ಡಿಕ್ಕಿಯನ್ನ ಹೊಡೆದಿದೆ. ಅಂತಹ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿ ಇದೀಗ 5 ಸಾವನ್ನಪ್ಪಿದ್ದಾರೆ. ಅಲ್ಲೇ ಸ್ಪಾಟ್ ಅಲ್ಲೇ 4 ಜನ ಸಾವನ್ನಪ್ಪಿದ್ರು. ಇನ್ನೊಬ್ಬರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಆಸ್ಪತ್ರೆಯಲ್ಲಿ ಒಬ್ಬರು ಸಾವನ್ನಪ್ಪಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಟೋಟಲ್ ಇದೀಗ 5 ಜನ ಸಾವನ್ನಪ್ಪಿದ್ದಾರೆ. ಪೊಲೀಸರು ಕೂಡ ಅಲ್ಲಿಗೆ ಬಂದು ಈಗಾಗಲೇ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಇನ್ನು ಮಿಕ್ಕಿದ ಗಾಯಾಳುಗಳು ಏನಿದ್ರು 15 ಜನ ಗಾಯಾಳುಗಳನ್ನ ಈಗಾಗಲೇ ಆಸ್ಪತ್ರೆಗೆ ಚಿಕಿತ್ಸೆ ಕೊಡಿಸಲಾಗಿತ್ತು. ಅದರಲ್ಲಿ 5 ಜನ ಸಾವನ್ನಪ್ಪಿ 10 ಜನ ಗಾಯಾಳುಗಳಿಗೆ ಕಲಬುರಗಿ ಜೇವರ್ಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಪಂಕ್ಚರ್ ಆಗಿ ಒಂದು ಲಾರಿ ನಿಂತಿತ್ತು. ಅಂತಹ ಸಂದರ್ಭದಲ್ಲಿ ಮಿನಿ ಬಸ್ ಏನಿತ್ತು ಅದು ಬಂದು ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ಪರಿಣಾಮ 4 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಜೊತೆಗೆ ಒಬ್ಬರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆಸ್ಪತ್ರೆಯಲ್ಲಿ ಒಬ್ಬರು ಸಾವನ್ನಪ್ಪಿದ್ದಾರೆ. ಇನ್ನು ಉಳಿದ ಗಾಯಾಳುಗಳು ಏನಿದ್ರು ಅವರನ್ನ ಜೇವರ್ಗಿ ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಪತ್ನಿ ಬರ್ಬರ ಹತ್ಯೆಗೆ ಬೆಚ್ಚಿ ಬಿದ್ದ ಬೆಂಗಳೂರು. ನಡು ರಸ್ತೆಯಲ್ಲಿ ಪತ್ನಿ ಕುತ್ತಿಗೆಯನ್ನ ಸೀಳಿದ್ದಾನೆ ಪಾಪಿ ಪತಿ. ಪತ್ನಿ ಬರ್ಬರ ಹತ್ಯೆಗೆ ಬೆಂಗಳೂರು ಇದೀಗ ಬೆಚ್ಚಿ ಬಿದ್ದಿದೆ. ನಡು ರಸ್ತೆಯಲ್ಲಿ ಪತ್ನಿ ಕುತ್ತಿಗೆಯನ್ನ ಸೀಳಿದ್ದಾನೆ ಪಾಪಿ ಪತಿ. ಪತ್ನಿ ಶೀಲವನ್ನ ಶಂಕಿಸಿ ಡೆಡ್ಲಿ ಮರ್ಡರ್ ಅನ್ನ ಮಾಡಿ ಪತಿ ಇದೀಗ ಎಸ್ಕೇಪ್ ಆಗಿದ್ದಾನೆ. ಚಾಕುವಿನಿಂದ ಪತ್ನಿ ಕುತ್ತಿಗೆಯನ್ನ ಕೊಯ್ದು ಪತಿ ಇದೀಗ ಪರಾರಿಯಾಗಿದ್ದಾನೆ. ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ದೊಡ್ಡ ತೋಗೂರು ಬಳಿಯ ಪ್ರಗತಿ ನಗರದಲ್ಲಿ ಕೊಲೆಯನ್ನ ಮಾಡಿರುವಂತದ್ದು. 35 ವರ್ಷದ ಶಾರದಾ ಅವರನ್ನ ಬರ್ಬರವಾಗಿ ಹತ್ಯೆಗೈದಿದ್ದಾನೆ ಕೃಷ್ಣ ಎಂಬಾತ. ಪತಿ ಕೃಷ್ಣ ಎಲೆಕ್ಟ್ರಾನಿಕ್ ಸಿಟಿ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಪತ್ನಿಯನ್ನ ಕೊಲೆ ಮಾಡಿದ್ದಾನೆ. ಪತ್ನಿಯನ್ನ ಬರ್ಬರವಾಗಿ ಹತ್ಯೆಯನ್ನ ಮಾಡಿದ್ದಾನೆ. ಇದೀಗ ಬೆಂಗಳೂರಿನ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ನಡು ರಸ್ತೆಯಲ್ಲಿ ಪತ್ನಿಯನ್ನ ಕುತ್ತಿಗೆಯನ್ನ ಸೀಳಿ ಪತಿ ಮರ್ಡರ್ ಅನ್ನ ಮಾಡಿರುವಂತದ್ದು. ಪೊಲೀಸರು ಕೂಡ ಈಗಾಗಲೇ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಆಕೆಗೆ 35 ವರ್ಷ ಆಗಿತ್ತು. ನಡು ರಸ್ತೆಯಲ್ಲೇ ಆತ ಕೊಲೆಯನ್ನ ಮಾಡಿದ್ದಾನೆ. ಚಾಕುವಿನಿಂದ ಆಕೆಯ ಕತ್ತನ್ನ ಸೀಳಿ ಶಾರದಾ ಎಂಬ ಮಹಿಳೆಯ ಏನು ಪತ್ನಿ ಇದ್ಲು ಆಕೆಯ ಕತ್ತನ್ನ ಸೀಳಿ ಇದೀಗ ಬರ್ಬರವಾಗಿ ಹತ್ಯೆಯನ್ನ ಮಾಡಿದ್ದಾನೆ. ಇನ್ನು ದೊಡ್ಡ ತೋಗೂರು ಬಳಿ ಈ ಘಟನೆ ನಡೆದಿರುವಂತದ್ದು. ಮೂಲತಃ ಬಾಗೇಪಲ್ಲಿಯ ನಿವಾಸಿಯಾದ ಶಾರದಾ ಆಕೆಯನ್ನ ಹತ್ಯೆ ಮಾಡಲಾಗಿದೆ. ನಿನ್ನೆ ರಾತ್ರಿ ಕೆಲಸವನ್ನ ಮುಗಿಸಿ ಮನೆಗೆ ತೆರಳುತ್ತಾ ಇದ್ಲು ಶಾರದಾ. ಅಂತಹ ಸಂದರ್ಭದಲ್ಲಿ ಹತ್ಯೆ ಮಾಡಲಾಗಿದೆ. ರಸ್ತೆಯಲ್ಲೇ ನಡೆದುಕೊಂಡು ಹೋಗ್ತಿದ್ದಾಗ ಪತಿ ದಾಳಿಯನ್ನ ಮಾಡಿ ಕೊಲೆ ಮಾಡಿದ್ದಾನೆ. ಚಾಕುವಿನಿಂದ ಪತ್ನಿಯ ಕುತ್ತಿಗೆಯನ್ನ ಸೀಳಿ ಡೆಡ್ಲಿ ಮರ್ಡರ್ ಅನ್ನ ಕೂಡ ಮಾಡಿದ್ದಾರೆ. ಬೆಚ್ಚಿ ಬೀಳುವಂತಹ ಸಂಗತಿ ಇದು. ಪತ್ನಿಯನ್ನ ಕೊಲ್ಲಲೆಂದೇ 2
ಚಾಕನ್ನ ತಂದಿದ್ದಂತೆ ಆರೋಪಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಸ್ಥಳೀಯರು ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಆರೋಪಿಯನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಯಾವ ವಿಚಾರಕ್ಕಾಗಿ ಕೊಲೆಯನ್ನ ಮಾಡಲಾಗಿದೆ ಎಂದು ಮೂಲತಃ ಬಾಗೇಪಲ್ಲಿಯ ನಿವಾಸಿಯಾದ ಶಾರದಾ 35 ವರ್ಷ ಆಗಿತ್ತು. ಆಕೆಯನ್ನ ಕೊಲೆ ಮಾಡಲಾಗಿದೆ. ನಿನ್ನೆ ರಾತ್ರಿ ಕೆಲಸವನ್ನ ಮುಗಿಸಿ ಮನೆಗೆ ತೆರಳುತ್ತಾ ಇದ್ರು ಶಾರದಾ. ಅಂತಹ ಸಂದರ್ಭದಲ್ಲಿ ಆತ ಬಂದು ಕೊಲೆಯನ್ನ ಮಾಡಿದ್ದಾನೆ. ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಿದ್ದಾಗ ಪತಿ ದಾಳಿಯನ್ನ ಮಾಡಿದ್ದಾನೆ. ಆಕೆಯ ಮೇಲೆ ಚಾಕುವಿನಿಂದ ಪತ್ನಿಯ ಕುತ್ತಿಗೆಯನ್ನ ಸೀಳಿ ಇದೀಗ ಡೆಡ್ಲಿ ಮರ್ಡರ್ ಅನ್ನ ಕೂಡ ಮಾಡಿದ್ದಾನೆ. ಅವಳನ್ನ ಕೊಲೆ ಮಾಡಲು ಅಂತಾನೆ 2 ಚಾಕನ್ನ ತಂದಿದ್ದಂತೆ. ಅವಳು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಆಕೆಯನ್ನ ಕೊಲೆಯನ್ನ ಮಾಡಿದ್ದಾನೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ರಸ್ತೆ ಮೇಲೆ ಆಕೆ ಬಿದ್ದಿರುವಂತದನ್ನ ಗಮನಿಸ್ತಾ ಇರಬಹುದು. ಅವಳೊಂದಿಗೆ ಕೊಲೆ ಮಾಡಲು ಅಂತಾನೆ 2 ಚಾಕನ್ನ ತಂದು ಕೊಲೆಯನ್ನ ಮಾಡಿದ್ದಾನೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇದೀಗ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಆತ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ. ಅದಾದ ಬಳಿಕ ಅಲ್ಲಿನ ಸ್ಥಳೀಯರು ಏನಿದ್ರು ಅವರು ಪೊಲೀಸರಿಗೆ ಅವನ್ನ ಹಿಡಿದುಕೊಟ್ಟಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಪೊಲೀಸರು ಕೂಡ ಅವನನ್ನ ವಶಕ್ಕೆ ಪಡೆದು ಇದೀಗ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಯಾವ ವಿಚಾರಕ್ಕೆ ಈಗಾಗಲೇ ಕೊಲೆಯನ್ನ ಮಾಡಲಾಗಿದೆ, ಜಗಳ ಏನಾದರೂ ಆಗಿತ್ತಾ, ಯಾವ ವಿಚಾರಕ್ಕೆ ಕೊಲೆಯನ್ನ ಮಾಡಲಾಗಿದೆ ಎನ್ನುವ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಗಂಟೆಗೆ ನಮ್ಮ ಕಂಟ್ರೋಲ್ ರೂಮ್ಗೆ ಮಾಹಿತಿ ಬಂತು. ನಮ್ಮ ಸ್ಥಳೀಯ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿಗಳು ಹೋಗಿ ಸ್ಥಳ ಪರಿಶೀಲನೆ ಮಾಡಿದಾಗ ಶಾರದಾ ಅನ್ಕೊಂಡು ಒಂದು ಮಹಿಳೆ 35 ವರ್ಷ ಸುಮಾರು ಅವತ್ತು ಕೊಲೆ ಆಗಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಅವರು. ಅದರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ. ಅದೆಲ್ಲ ತನಿಖೆ ಮಾಡ್ತಾ ಇದ್ದೀವಿ. ಯಾರ ಮೇಲೆ ಡೌಟ್ ಇತ್ತು ಅವ್ರಿಗೆ ಕರ್ಕೊಂಡು ಬಂದಿದ್ದೀವಿ. ತನಿಖೆ ಮಾಡ್ತಾ ಇದ್ದೀವಿ. ಈಗ ತಾನೇ ಘಟನೆ ನಡೆದಿದೆ, ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ, ತನಿಖೆ ಮಾಡ್ತಾ ಇದ್ದೀವಿ. ಅದೇ ಈಗಲೇ ಪ್ರಕರಣ ದಾಖಲಿಸ್ಕೊಂಡಿರೋದೆಲ್ಲ ಕುಲಂಕುಷವಾಗಿ ಪರಿಶೀಲಿಸಿ ತನಿಖೆ ನಂತರ ಹೇಳಿ ಪೋಸ್ಟ್ಮಾರ್ಟಮ್ ಆದ ನಂತರ ಹೇಳಕ್ಕೆ ಬರುತ್ತೆ. ನಿಧಾನಕ್ಕೆ ಹೋಗಿ ಅಂದಿದ್ದಕ್ಕೆ ಕೈಯನ್ನೇ ಕಡಿದ ಕಿರಾತಕರು. ಬೆಂಗಳೂರಿನಲ್ಲಿ ಮುಂದುವರೆದ ಪುಂಡರ ಅಟ್ಟಹಾಸ. ನಿಧಾನಕ್ಕೆ ಹೋಗಿ ಅಂದಿದ್ದಕ್ಕೆ ಕೈಯನ್ನೇ ಕಡಿದಿದ್ದಾರೆ ಕಿರಾತಕರು. ಬೆಂಗಳೂರಿನಲ್ಲಿ ಪುಂಡರ ಅಟ್ಟಹಾಸ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ನಿಧಾನಕ್ಕೆ ಹೋಗಿ ಅಂದಿದ್ದಕ್ಕೆ ಚಾಕುವಿನಿಂದ ಇರಿದಿದ್ದಾರೆ ಪುಂಡರು. ಕೈಯನ್ನ ಕಡಿದಿದ್ದಾರೆ ಕಿರಾತಕರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ತರಕಾರಿ ಮಾರಾಟಗಾರ ಚಿರಂಜೀವಿ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಈತನಿಗೆ 32 ವರ್ಷ ಆಗಿತ್ತು. ಚಾಕುವಿನಿಂದ ಚಿರಂಜೀವಿ ಕೈಯನ್ನ ಕಟ್ ಮಾಡಿದ್ದಾರೆ ರೌಡಿಗಳು. ಮಾರ್ಚ್ 1ರಂದು ಕಮಲಾನಗರದಲ್ಲಿ ಘಟನೆ ನಡೆದಿತ್ತು. ಇದೀಗ ತಡವಾಗಿ ಬೆಳಕಿಗೆ ಬಂದಿದೆ. ನಿಧಾನಕ್ಕೆ ಹೋಗಿ ಅಂದಿದ್ದಕ್ಕೆ ಕೈಯನ್ನ ಕಡಿದಿರುವಂತದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿ ಕೈಯನ್ನ ಕಡಿದಿದ್ದಾರೆ ಅಂತ. ಈಗ ಬೆಂಗಳೂರಂತಹ ಸಿಟಿಗಳಲ್ಲಿ ಪುಂಡರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ರೋಡ್ಗಳಲ್ಲೇ ಲಾಂಗ್ ಹಿಡ್ಕೊಂಡು ಪುಂಡರು ಓಡಾಡ್ತಾ ಇರ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾರ್ವಜನಿಕರು ಕೂಡ ಈಗಾಗಲೇ ಆಗ್ರಹಿಸಿದ್ರು. ಆದಷ್ಟು ಬೇಗ ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ಒತ್ತಾಯವನ್ನ ಕೂಡ ಮಾಡಿದ್ದಾರೆ. ಅದರ ಬೆನ್ನಲ್ಲೇ ಇದೀಗ ಇಲ್ಲೊಬ್ಬ ತರಕಾರಿ ವ್ಯಾಪಾರಿ ಪುಂಡರು ಏನಿದ್ರು ಬೈಕ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ತರಕಾರಿ ವ್ಯಾಪಾರಿಗೆ ಇದೀಗ ಕೈಯನ್ನ ಕಟ್ ಮಾಡಿದ್ದಾರೆ. ಚಿರಂಜೀವಿ ವಾಪಸ್ ಹೊಸದೊಡ್ಕಿಗೆ ಹೋಗಿದ್ರು. ವಾಪಸ್ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಬೈಕ್ ಸ್ಪೀಡ್ ಆಗಿ ಹೋಗ್ತಾ ಇರ್ತಾರೆ. ನಿಧಾನಕ್ಕೆ ನೋಡ್ಕೊಂಡು ಹೋಗಿ ಅಂತ ಚಿರಂಜೀವಿ ಹೇಳಿದ್ರಂತೆ. ನಿಧಾನಕ್ಕೆ ಹೋಗಿ ಅಂದಿದ್ದೆ ತಪ್ಪ. ಈ ವೇಳೆ ಬೈಕ್ ಯೂಟರ್ನ್ ಅನ್ನ ಮಾಡಿಕೊಂಡು ಆತನ ಕೈಯನ್ನ ಕತ್ತರಿಸಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಯುಗಾದಿ ಹಬ್ಬ ಇತ್ತು. ಯುಗಾದಿ ಹಬ್ಬ ಆದ್ಮೇಲೆ ಹೊಸದೊಡ್ಕಿತ್ತು. ಹೊಸದೊಡ್ಕಿಗೆ ಈತ ಅತ್ತೆ ಮನೆಗೆ ಹೋಗಿದ್ದಾನೆ. ಅತ್ತೆ ಮನೆಗೆ ಹೋಗಿ ವಾಪಸ್ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಪುಂಡರು ಫುಲ್ ಸ್ಪೀಡ್ ಆಗಿ ಹೋಗ್ತಿದ್ರಂತೆ. ಕಿಡಿಗೇಡಿಗಳ ಮೇಲೆ ಸಾಫ್ಟ್ ಕಾರ್ನರ್ ತೋರಿದ್ರ ಪೊಲೀಸರು ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಪುಂಡರ ಮೇಲೆ ಕೊಲೆ ಯತ್ನ ಕೇಸ್ ಬದಲು ಹಲ್ಲೆ ಕೇಸನ್ನ ದಾಖಲು ಮಾಡಿದ್ದಾರೆ. ಕೊಲೆ ಯತ್ನ ಪ್ರಕರಣ ದಾಖಲಿಸಬೇಕಿದ್ದ ಪೊಲೀಸರಿಂದ ಹಲ್ಲೆ ಕೇಸನ್ನ ದಾಖಲನ್ನ ಮಾಡಲಾಗಿದೆ. ಕಂಪ್ಲೇಂಟ್ ದಾಖಲಿಸುವಾಗಲೂ ಕೂಡ ಪೊಲೀಸರು ನಿರ್ಲಕ್ಷ್ಯ ತೋರಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಸಾಕಷ್ಟು ಅನುಮಾನಕ್ಕೀಡಾಗ್ತಾ ಇದೆ ಬಸವೇಶ್ವರ ನಗರ ಪೊಲೀಸರ ನಡೆ. ಇವರೇನಾದ್ರೂ ಸಪೋರ್ಟ್ ಮಾಡ್ತಿದ್ದಾರಾ? ಕಿಡಿಗೇಡಿಗಳ ಮೇಲೆ ಏನಾದ್ರೂ ಸಾಫ್ಟ್ ಕಾರ್ನರ್ ತೋರಿಸಿದ್ರಾ ಪೊಲೀಸರು ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಪುಂಡರ ಮೇಲೆ ಕೊಲೆ ಯತ್ನ ಕೇಸ್ ಬದಲು ಇದೀಗ ಹಲ್ಲೆ ಕೇಸನ್ನ ದಾಖಲು ಮಾಡಿಕೊಂಡಿದ್ದಾರೆ. ಕೊಲೆ ಯತ್ನ ಪ್ರಕರಣವನ್ನ ದಾಖಲಿಸಬೇಕಿತ್ತು, ಆದ್ರೆ ಇದೀಗ ಬರೀ ಹಲ್ಲೆ ಕೇಸನ್ನ ದಾಖಲು ಮಾಡಿಕೊಂಡಿದ್ದಾರೆ ಬಸವೇಶ್ವರ ನಗರ ಪೊಲೀಸರು. ಇದೀಗ ಸಾಕಷ್ಟು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಏನಾದ್ರೂ ಸಾಫ್ಟ್ ಕಾರ್ನರ್ ತೋರಿಸಿದ್ರಾ ಅಂತ. ಅನಾರೋಗ್ಯಕ್ಕೆ ಬೇಸತ್ತು ಬೆಂಗಳೂರಿನಲ್ಲಿ ವ್ಯಕ್ತಿಯೊಬ್ಬ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಗೊಲ್ಲರಹಟ್ಟಿಯಲ್ಲಿ 27 ವರ್ಷದ ಪುರುಷೋತ್ತಮ್ ಸೂಸೈಡ್ ಮಾಡಿಕೊಂಡಿದ್ದಾನೆ. ಅನಾರೋಗ್ಯಕ್ಕೆ ಬೇಸತ್ತು
ಬೆಂಗಳೂರಿನಲ್ಲಿ ವ್ಯಕ್ತಿಯೊಬ್ಬ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಗೊಲ್ಲರಹಟ್ಟಿಯಲ್ಲಿ 27 ವರ್ಷದ ಪುರುಷೋತ್ತಮ್ ಇದೀಗ ಸೂಸೈಡ್ ಅನ್ನ ಮಾಡಿಕೊಂಡಿದ್ದಾನೆ. ರಾಮನಗರ ಜಿಲ್ಲೆ ಮಾಗಡಿ ಮೂಲದ ಪುರುಷೋತ್ತಮ್ ಇದೀಗ ನೇಣು ಬಿಗಿದುಕೊಂಡಿದ್ದಾನೆ. 5 ವರ್ಷದಿಂದ ಹೆಂಡತಿ ಮಗು ಜೊತೆ ಬಾಡಿಗೆ ಮನೆಯಲ್ಲಿ ಈತ ವಾಸವನ್ನ ಮಾಡ್ತಾ ಇದ್ದ. ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಕೂಡ ಮಾಡ್ತಾ ಇದ್ದ ಪುರುಷೋತ್ತಮ್ ಇದೀಗ ಸೂಸೈಡ್ ಅನ್ನ ಮಾಡಿಕೊಂಡಿದ್ದಾನೆ. ಅನಾರೋಗ್ಯ ಇತ್ತು. ಆ ಹಿನ್ನೆಲೆಯಲ್ಲಿ ಚಿಕಿತ್ಸೆಗೆ ದುಡ್ಡು ಹೊಂಚಿಸಲಾಗದೆ ಈತ ಸೂಸೈಡ್ ಅನ್ನ ಮಾಡಿಕೊಂಡಿದ್ದಾನೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಸೂಸೈಡ್ ಮಾಡಿಕೊಳ್ಳೋರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅನಾರೋಗ್ಯ ಇರೋದ್ರಿಂದ ಸೂಸೈಡ್ ಅನ್ನ ಮಾಡಿಕೊಳ್ಳೋದು ಸೂಸೈಡೇ ಪರಿಹಾರನ ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಇನ್ನು 5 ವರ್ಷದಿಂದ ಹೆಂಡತಿ ಮಗು ಜೊತೆ ಬಾಡಿಗೆ ಮನೆಯಲ್ಲಿ ಈತ ವಾಸ ಮಾಡ್ತಾ ಇದ್ದಂತೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದಂತೆ. ಪುರುಷೋತ್ತಮ್ ಎಂಬಾತ ಅನಾರೋಗ್ಯ ಇತ್ತಂತೆ. ಚಿಕಿತ್ಸೆಗೆ ಹಣ ಇಲ್ಲ ಅಂತ ಹೇಳ್ಬಿಟ್ಟು ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾನೆ. ದುಬಾರಿ ದುನಿಯಾದಲ್ಲಿ ದುಡ್ಡಿದ್ದವನೇ ರಾಜ. ಎಲ್ಲದರ ಮೇಲೆ ಟ್ಯಾಕ್ಸ್ ಹಾಕಿರೋ ರಾಜ್ಯ ಸರ್ಕಾರ. ದುಬಾರಿ ದುನಿಯಾದಲ್ಲಿ ದುಡ್ಡಿದ್ದವನೇ ರಾಜ. ಎಲ್ಲದರ ಮೇಲೆ ಈಗಾಗಲೇ ರಾಜ್ಯ ಸರ್ಕಾರ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಅನ್ನ ಹಾಕ್ತಾ ಇದೆ. ಇದರ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಜನರಿಗೆ ಹಾಲು, ಬಸ್, ಮೆಟ್ರೋ ದರ ಏರಿಕೆಯ ಶಾಕ್ ಅನ್ನ ಕೂಡ ಈಗಾಗಲೇ ನೀಡಲಾಗಿದೆ. ಡೀಸೆಲ್ ದರವನ್ನ ಏರಿಸಿ ವಾಹನ ಸವಾರರಿಗೂ ಕೂಡ ಶಾಕ್ ಅನ್ನ ನೀಡ್ತಾ ಇದೆ ಸರ್ಕಾರ. ಸರ್ಕಾರದ ಬೆಲೆ ಏರಿಕೆ ನೀತಿಯ ವಿರುದ್ಧ ಜನರು ಕೂಡ ಸಿಡಿದೆದ್ದಿದ್ದಾರೆ. ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಬೆಲೆ ಏರಿಕೆಯಿಂದ ಸಿಲಿಕಾನ್ ಸಿಟಿಯ ಮಂದಿ ಅಂದ್ರೆ ರಾಜ್ಯದ ಜನರು ಈಗಾಗಲೇ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ಅದರ ಸಾಕಷ್ಟು ಬೆಲೆ ಏರಿಕೆಯನ್ನ ಮಾಡ್ತಾ ಇದೆ ರಾಜ್ಯ ಸರ್ಕಾರವು. ಮೆಟ್ರೋ ದರವನ್ನ ಕೂಡ ಏರಿಕೆ ಮಾಡ್ತು. ಇನ್ನು ಬಸ್ ಟಿಕೆಟ್ ದರವನ್ನ ಕೂಡ ಏರಿಕೆ ಮಾಡಲಾಗಿತ್ತು. ಇನ್ನು ಡೀಸೆಲ್ ದರ ಏರಿಕೆಗೆ ಲಾರಿ ಮಾಲೀಕರು ತೀವ್ರ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದಿನ ವಾರ ಮುಷ್ಕರಕ್ಕೆ ಲಾರಿ ಮಾಲೀಕರು ಪ್ಲಾನ್ ಅನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ. ಎಂದು ನಿರ್ಧಾರ ಆಗುತ್ತಾ ಲಾರಿ ಮುಷ್ಕರದ ಭವಿಷ್ಯ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಬೆಂಗಳೂರಿನಲ್ಲಿ ಇಂದು ಲಾರಿ ಮಾಲೀಕರ ಸಂಘ ಸಭೆಯನ್ನ ಕೂಡ ನಡೆಸಲಾಗುತ್ತೆ. ಚಾಮರಾಜಪೇಟೆ ಖಾಸಗಿ ಹೋಟೆಲ್ನಲ್ಲಿ ಇವತ್ತು ಮೀಟಿಂಗ್ ಮಾಡುವ ಸಾಧ್ಯತೆ ಇದೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆ ಓಟದಲ್ಲಿ.